ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಮೋನುದಾ ಆನಂದಂ ಅವಾಪ ಲೋಕಃ ತತ್ವಪ್ರದೀಪ ಆಕೃತಿ ಗೋಗಣೇನ ಯತ್ ಆಸ್ಯ ಶೀತಾಂಶು ಭುವ ಗುರುನ್ ತಾನ್ ತ್ರಿವಿಕ್ರಮ ಆರ್ಯಾನ್ ಪ್ರಣಮಾಮಿ ವರ್ಯಾನ್. ಈಗ ಈ ಶ್ಲೋಕದಲ್ಲಿ 4ನೇ ಶ್ಲೋಕದಲ್ಲಿ ತನ್ನ ತಂದೆಯನ್ನು ನಮಸ್ಕರಿಸ್ತಾರೆ. ಭಗವಂತ ಆಯಿತು, ವ್ಯಾಸರೂಪ ಕೃಷ್ಣರೂಪ ಆಯಿತು, ಮಧ್ವರ ಕೀರ್ತಿಯನ್ನು ಹೇಳಿ ಆಯಿತು. ಈಗ ತಾರತಮ್ಯ ಪ್ರಕಾರ ಕೆಳಗೆ ಬರುವಾಗ ತನ್ನ ತಂದೆಯವರು ಯಾರು ತಂದೆಯವರು ಅಂತಂದರೆ ತ್ರಿವಿಕ್ರಮ ಆರ್ಯಾನ್ ಅಂತ ಹೆಸರು, ತ್ರಿವಿಕ್ರಮ ಅಂತ. ಅವರನ್ನು ಆರ್ಯಾನ್ ಅಂತ ಆರ್ಯ ಎನ್ನುವ ಶಬ್ದವನ್ನು ಬಳಸ್ತಾರೆ. ತ್ರಿವಿಕ್ರಮ ಪಂಡಿತಾನ್ ಅಂತ ಹೇಳೋಲ್ಲ, ತ್ರಿವಿಕ್ರಮ ಆರ್ಯಾನ್ ಅಂತ ಹೇಳ್ತಾರೆ. ಏನು ಆರ್ಯ ಅಂದರೆ? ಆರ್ಯ ಅಂದರೆ ಅರಿಯತೆ ಭಗವಾನ್ ಏತೈಃ ಇತಿ ಆರ್ಯಾಃ. ಅರಿಯತೆ ಅಂದರೆ ಜ್ಞಾಯತೆ ಅಂತ ಅರ್ಥ. ತಿಳಿಯಲ್ಪಡ್ತಾನೆ ಭಗವಂತ. ಯಾರಿಂದ ದೇವರು ತಿಳಿಯಲ್ಪಡ್ತಾನೋ, ಯಾರಿಂದ ತಿಳಿಯಲ್ಪಡ್ತಾನೋ ಅವರನ್ನು ಆರ್ಯ ಎನ್ನುವ ಶಬ್ದದಿಂದ ಕರೀತಾರೆ. ನಾವು ಮಧ್ವರ ಬಗ್ಗೆ ಹೇಳುವುದಕ್ಕೂ ಮಧ್ವರು ತಿಳಿಸಿದ ದೇವರ ಬಗ್ಗೆ ನಾವು ಹೇಳುವುದಕ್ಕೂ ತ್ರಿವಿಕ್ರಮ ಪಂಡಿತರು ಹೇಳುವುದಕ್ಕೂ ವ್ಯತ್ಯಾಸ ಇದೆ. ನಾವು ಮಧ್ವರು ತಿಳಿಸಿದ ಕ್ರಮದಲ್ಲಿ ದೇವರನ್ನು ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂತ ಕೇಳಿದರೆ, ನಾನು ಮಾಧ್ವನಾದ್ದರಿಂದ ಅಂತೇವೆ. ಮಾಧ್ವನಾದ್ದರಿಂದ ಮಧ್ವರು ಹೇಳಿದ ಕ್ರಮದಲ್ಲಿ ದೇವರನ್ನು ತಿಳಿಸ್ತೇನೆ ಅಂತ. ಹಾಗಾದರೆ ಒಂದು ರೀತಿಯಲ್ಲಿ ನಮ್ಮದು ಏನು ಅಂತಂದರೆ, ನಾವು ಮಧ್ವರ ಮಾತನ್ನು ಅನುಭವಿಸಿ ದೇವರ ಬಗ್ಗೆ ಹೇಳುವುದಲ್ಲ, ಆ ಪರಂಪರೆಯಲ್ಲಿ ಬಂದಿದ್ದೇನೆ ಅಂತ ದೇವರ ಬಗ್ಗೆ ಹೇಳುವುದು. ಹೇಗೆ ತ್ರಿವಿಕ್ರಮ ಪಂಡಿತರು ಅದ್ವೈತ ಸಿದ್ಧಾಂತವನ್ನು ಬಿಟ್ಟಿಲ್ಲ ಮೊದಲು. ಯಾಕೆ ಅಂತ ಕೇಳಿದರೆ, ನಮ್ಮ ಪರಂಪರೆಯಲ್ಲಿ ಬಂದದ್ದು, ಆದ್ದರಿಂದ ಹೇಗೆ ಬಿಡಲಿಕ್ಕಾಗುತ್ತೆ, ಆದ್ದರಿಂದ ಇದನ್ನೇ ಪಾಠ ಮಾಡ್ತೇನೆ ಅಂದರೆ ಏನರ್ಥ? ಅನುಭವಿಸಿ ಪಾಠ ಮಾಡಿದ್ದಲ್ಲ ತ್ರಿವಿಕ್ರಮ ಪಂಡಿತರು, ಪರಂಪರೆಯಲ್ಲಿ ಬಂದಿದ್ದೇನೆ ಅಂತ ಅದನ್ನು ಉಪದೇಶ ಮಾಡಿದ್ದು. ಅದೇ ರೀತಿಯಲ್ಲಿ ನಾವು ಕೂಡ ಮಧ್ವರ ಪರಂಪರೆಯಲ್ಲಿ ಬಂದಿದ್ದೇನೆ, ಮಾಧ್ವನಾಗಿದ್ದೇನೆ ನಾನು. ಆದ್ದರಿಂದ ನಾನು ಮಧ್ವರು ಹೇಳಿದ ಕ್ರಮದಲ್ಲಿ ದೇವರನ್ನು ತಿಳಿಸ್ತೇನೆ ಅಂತಂದರೆ, ನಾನು ಅನುಭವಿಸಿ ಅದನ್ನು ತಿಳಿಸಬೇಕಾಗಿಲ್ಲ ದೇವರ ಬಗ್ಗೆ. ಅವರು ಹೇಳಿದ್ದನ್ನು ನಾನು ಹೇಳೋದು ಅಂತ. ತ್ರಿವಿಕ್ರಮ ಪಂಡಿತರು ಹಾಗಲ್ಲ. ಮೊದಲು ಅವರು ಅದ್ವೈತಿಗಳು, ಮಧ್ವರ ಜೊತೆ ಚೆನ್ನಾಗಿ ವಾಕ್ಯಾರ್ಥ ಮಾಡಿದರು. ವಾಕ್ಯಾರ್ಥ ಮಾಡಿ ಮಧ್ವರ ಭಾಷಣ ಉಪನ್ಯಾಸ ಪ್ರವಚನವನ್ನು ಕೇಳಿದರು, ಅನುಭವಿಸಿದರು, ಆಮೇಲೆ ಹೇಳಲಿಕ್ಕೆ ಶುರು ಮಾಡಿದರು. ಆದ್ದರಿಂದ ಏನಾಯಿತು, ಯಾವಾಗಲೂ ಕೂಡ ನಾವು ಅನುಭವಿಸಿ ಇನ್ನೊಬ್ಬರಿಗೆ ಹೇಳಿದರೆ ಆವಾಗ ಅವನಿಗೆ ಪಕ್ಕ ಗ್ರಹಣ ಆಗ್ತದೆ, ಅವನಿಗೂ ಪಕ್ಕ ಅನುಭವಕ್ಕೆ ಬರುತ್ತೆ. ಇಲ್ಲದ್ರೆ ಏನಾಗ್ತದೆ, ಇವರಿಗೆ ನಮಗೆ ಬಂದಿಲ್ಲ, ನಮಗೆ ಇಲ್ಲಿ ಅನುಭವಕ್ಕೆ ಬರ್ತದೆ ಅಂತ ಆಗಿಬಿಡುತ್ತೆ. ಆದ್ದರಿಂದ ಅಮಾಧ್ವನಾಗಿ ಮಧ್ವರು ಹೇಳಿದ ಕ್ರಮದಲ್ಲಿ ದೇವರನ್ನು ತಿಳಿಸುವುದುಂಟಲ್ಲ, ಅದು ಅವ ಚೆನ್ನಾಗಿ ಅನುಭವಿಸಿ ಹೇಳ್ತಾ ಇದ್ದಾನೆ ಅಂತ ಅರ್ಥ. ಆದ್ದರಿಂದ ಅವ ಹೇಳಿದ ಕ್ರಮದಲ್ಲಿ ಶಿಷ್ಯ ತಾನು ತಿಳ್ಕೊಂಡಾಗ ಶಿಷ್ಯನಿಗೂ ಅನುಭವಕ್ಕೆ ಚೆನ್ನಾಗಿ ಬರುತ್ತೆ, ದೇವರನ್ನು ಪಕ್ಕ ನೋಡ್ತಾನೆ. ಆದ್ದರಿಂದ ಅರಿಯತೆ, ತಿಳಿಯಲ್ಪಡ್ತಾನೆ ಭಗವಂತ ಇವರಿಂದ ಬೇಗನೆ. ಆದ್ದರಿಂದ ಇವರನ್ನು ಆರ್ಯ ಎನ್ನುವ ಶಬ್ದದಿಂದ ಕರೆದರು ನಾರಾಯಣ ಪಂಡಿತಾಚಾರ್ಯ. ಅದು ಹೆಮ್ಮೆ ಒಂದು ಅವರಿಗೆ. ಏನು ಅಂತ, ಅಮಾಧ್ವನಾಗಿದ್ದಂತಹ ನಾವು ಮಾಧ್ವರಾಗಿ ಭಗವಂತನ ಬಗ್ಗೆ ಹೇಳ್ತಾ ಇದ್ದೇವೆ ಎಂತೆನ್ನೋದು ದೊಡ್ಡ ಹೆಮ್ಮೆ.
ನಮ್ಮ ನಮ್ಮದೇ ಒಂದು ಶಾಲೆ ಉಂಟು, ಅದಕ್ಕೆ ನಿಮ್ಮ ಮಕ್ಕಳನ್ನು ಸೇರಿಸಿ. ಒಳ್ಳೆ ಅಧ್ಯಾಪಕರಿದ್ದಾರೆ ಅಲ್ಲಿ, ಒಳ್ಳೆಯ ನಿಲಯ ಉಂಟು, ವಿದ್ಯಾರ್ಥಿನಿ ನಿಲಯ ಒಳ್ಳೆಯದುಂಟು, ಒಳ್ಳೆಯ ಊಟ ಉಂಟು, ಕಳಿಸಿ ಅಂತ ನಾನು ಹೇಳಿದರೆ ಶಾಲೆ ನಂದೇ, ನಾನು ಹೇಳೋದು. ಅವ ನಂಬ್ತಾನ ಪಕ್ಕಕ್ಕೆ? ಇಲ್ಲ. ಮತ್ತಾರು ಹೇಳಬೇಕು? ಊರಿನವರು ಹೇಳಬೇಕು. ಅದು ಒಳ್ಳೆಯ ಶಾಲೆ, ಒಳ್ಳೆಯ ಅಧ್ಯಾಪಕರಿದ್ದಾರೆ. ಅಥವಾ ಆ ಶಾಲೆಯಲ್ಲಿ ಓದುವ ಮಕ್ಕಳು ಹೇಳಬೇಕು, ಒಳ್ಳೆಯ ಶಾಲೆ, ಒಳ್ಳೆಯ ಅಧ್ಯಾಪಕರಿದ್ದಾರೆ, ಒಳ್ಳೆಯ ಊಟ ಉಂಟು, ರುಚಿಯಾದ ಊಟ ಉಂಟು ಅಂತಂದರೆ ಪಕ್ಕನೆ ಬೇರೆಯವರಿಗೆ ಗ್ರಹಣ ಆಗುತ್ತದೆ. ಅದೇ ರೀತಿಯಲ್ಲಿ ಯಾಕೆ ಆ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾರೆ, ಆ ಮಕ್ಕಳಿಗೆ ಆ ಶಾಲೆಯಲ್ಲಿ ಓದಿದ್ದು ಜಮಾನು ಇಲ್ಲ, ಖರ್ಚು ಇಲ್ಲ. ನನಗಾದರೆ ಹಾಗಲ್ಲ, ಜಮಾ ಉಂಟು. ನಾನು ಊರಲ್ಲೆಲ್ಲ ಹೇಳಿಕೊಂಡು ನಿಮ್ಮ ಮಕ್ಕಳು ನಮ್ಮಲ್ಲಿಗೆ ಕಳಿಸಿ, ನಮ್ಮ ಹಾಸ್ಟೆಲಿಗೆ ಕಳಿಸಿ, ನಮ್ಮ ಶಾಲೆಗೆ ಕಳಿಸಿ ಅಂತ ನನಗೆ ಪೈಸಾ ಜಮಾ ಉಂಟು. ನನಗೆ ಮಕ್ಕಳಿಗೆ ಪೈಸಾ ಜಮಾ ಉಂಟಾ? ನಾನೇನಾದರೂ ಮಕ್ಕಳ ಹತ್ರ ಹೇಳಿರ್ತೇನೆ, ಇಷ್ಟು ಮಕ್ಕಳನ್ನು ಕಳಿಸಿಕೊಟ್ರೆ ನಿನಗಿಷ್ಟು ಕಮಿಷನ್ ಕೊಡ್ತೇನೆ ಅಂತ ಏನು ಹೇಳಿರೋದಿಲ್ಲ. ಆದರೂ ಆ ಮಕ್ಕಳು ತಾವು ಕಲಿತು ಹೊರ ಹೋದ ಮೇಲೆ ತಮ್ಮ ತಂಗಿಯನ್ನೋ ತಮ್ಮನನ್ನೋ ಇಲ್ಲಿಗೆ ಬಂದು ಸೇರಿಸಿದ್ರು ಅಂತಂದರೆ ಆವಾಗ ಒಳ್ಳೆಯದುಂಟು ಅಂತ ಅರ್ಥ. ಊರಿನವರಿಗೆ ಆ ಮಕ್ಕಳು ಹೇಳಿ, ಇಲ್ಲ ಚೆನ್ನಾಗಿ ಉಂಟಲ್ಲಿ ಊಟ ಎಲ್ಲ ಚೆನ್ನಾಗಿ ಉಂಟು, ಕಳಿಸ್ಬೋದು ಅಂತ ಮಕ್ಕಳು ಹೇಳಿದರೆ ಅವಾಗ ಹೇಗೆ ಬೇಗ ಕಳಿಸಿಕೊಡ್ತಾರೋ ಊರಿನವರು, ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ನಾವೇ ಮಧ್ವ ಸಿದ್ಧಾಂತದ ಬಗ್ಗೆ ಹೇಳುವುದಕ್ಕೂ, ಮಾಧ್ವನಾಗಿ ಹೇಳುವುದಕ್ಕೂ, ಒಬ್ಬ ಅಮಾಧ್ವನು ಹೇಳುವುದಕ್ಕೂ ತುಂಬ ವ್ಯತ್ಯಾಸ ಉಂಟು. ಆದ್ದರಿಂದ ಅಚ್ಯುತ ಪ್ರೇಕ್ಷರು ಕೂಡ ಅಮಾಧ್ವರಾಗಿದ್ದವರು ಮಾಧ್ವರಾದದ್ದು, ತ್ರಿವಿಕ್ರಮ ಪಂಡಿತರು ಕೂಡ ಅಮಾಧ್ವರಾಗಿದ್ದವರು ಮಾಧ್ವರಾದದ್ದು. ಆದ್ದರಿಂದ ಈ ಮತಕ್ಕೆ ಈ ಹಾಸ್ಟೆಲಿಗೆ ಜನ ಬರುವ ಸಂಖ್ಯೆ ಜಾಸ್ತಿ ಆಯಿತು. ಅದು ಅಂದರೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು ಅಂತ ಅಪೇಕ್ಷೆ ಪಟ್ಟು ಬರುವವರ ಸಂಖ್ಯೆ ಜಾಸ್ತಿ ಆಯಿತು. ಇಲ್ಲದ್ರೆ ಮಕ್ಕಳು ಹೋದರೂ ಹೇಳಿದ್ರು ಕೂಡ ಅಲ್ಲಿ ಫೀಸು ಜಾಸ್ತಿ ಅಂತ ಬೇಡ ಅಂತ, ಈಗ ಒಳ್ಳೆಯದಿದ್ದರೂ ಕೂಡ ಬೇಡ, ಅಲ್ಲಿಗೆ ಬೇಡ ಅಂತ ಹೇಳುವವರು ಇರ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಬೇಡ್ರಿ ಎಂಥದ್ದೇನದು ಅಂತ ಯೋಗ್ಯತೆ ಇಲ್ಲದವರು ಅಂತಂದ್ರೆ ಫೀಸ್ ಜಾಸ್ತಿ ಆಯಿತು ಅಂತ ಹೇಳುವವರು ಅಂತಂದ್ರೆ ಒಂದೇ ಅರ್ಥ, ಅಂಥವರು ಬರೋದಿಲ್ಲ. ಇಲ್ಲದ್ರೆ ಸಹಜವಾಗಿ ಬಂದೇ ಬರ್ತಾರೆ. ಆದ್ದರಿಂದ ನನ್ನ ತಂದೆಯವರು, ಈಗ ಅಚ್ಯುತ ಪ್ರೇಕ್ಷಾಚಾರ ಅಂತಂದರೆ ಒಬ್ಬರೇ ಅವರು, ಇಲ್ಲಿ ಹಾಗಲ್ಲ. ತ್ರಿವಿಕ್ರಮ ಪಂಡಿತರ ಶಿಷ್ಯ ಪರಂಪರೆ ಭಾರಿ, ಅವರ ಶಿಷ್ಯ ಕೋಟಿಗಳು ಬಹಳ ಇತ್ತು. ಅವರ ಹತ್ರ ಪಾಠ ಕೇಳೋರನ್ನು ಗುರುಗಳನ್ನಾಗಿ ಮಾಡಿಕೊಂಡವರು. ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿಂದ ಅದ್ವೈತಿಗಳೆಲ್ಲ ತ್ರಿವಿಕ್ರಮ ಪಂಡಿತರೇ ನಮಗೆ ಗುರುಗಳು ಅಂತ ಮಾಡಿಕೊಂಡವರು. ಆದ್ದರಿಂದ ತ್ರಿವಿಕ್ರಮ ಪಂಡಿತರ ಹತ್ರ ಹೇಳ್ತಿದ್ರು, ಹೋಗಿ ಖಂಡನೆ ಮಾಡಿ ಮಧ್ವರನ್ನು ಅಂಥೇಳಿ ಹೇಳ್ತಾ ಇದ್ದರು. ಅದರಿಂದ ಒಬ್ಬ ತ್ರಿವಿಕ್ರಮ ಪಂಡಿತರು ಈಚೆ ಬಂದರು ಅಂತಂದಾಗ ಯೋಗ್ಯತೆ ತಿಳಿದ ಅಷ್ಟೂ ಜನ ತ್ರಿವಿಕ್ರಮರ ಹಿಂದೆ ಈ ಪಕ್ಷಕ್ಕೆ ಸೇರಿ ಬಿಡ್ತಾರೆ. ಆ ದೃಷ್ಟಿಯಿಂದ ಅಂತ ಇದ್ದಾರೆ ಆರ್ಯಾನ್ ಅಂತಂದರು. ಮಧ್ವರ ಬಗ್ಗೆ ಒಂದು ಹಾಡುಂಟ, ಮಧ್ವ ಆರ್ಯನ್ನ ಅಂತ ಹೇಳಿಕೊಂಡು ಒಬ್ಬರು ದಾಸರು ವರಿಯನ್ನ ಆರ್ಯನ್ನ ಅಂಥೇಳಿ ಮಧ್ವರ ಬಗ್ಗೆ ಒಂದು ಹಾಡೇ ಬರುತ್ತೆ, ಯಾವುದೋ ದಾಸರು ಮಾಡಿದ್ದು. ಏನರ್ಥ ಅಲ್ಲಿ? ಮಧ್ವರನ್ನು ಆರ್ಯನ್ನ ಅಂತ ಹೇಳಿದ್ದು ಯಾಕೆ ಅಂತಂದರೆ, ಆರ್ಯ ಅಂತ ಹೇಳಿದ್ದು ಯಾಕೆ ಅಂತಂದರೆ ಅವರು ಹೇಳಿದ ಕ್ರಮದಲ್ಲಿ ದೇವರ ತಿಳುವಳಿಕೆ ಬೇಗ ಬರ್ತದೆ ಎನ್ನುವ ಧಾಟಿಯಲ್ಲಿ. ಶಾಂಕರನೋ ರಾಮಾನುಜರೋ ಅವರು ಹೇಳಿದ ಕ್ರಮದಲ್ಲಿ ದೇವರ ಅನುಭವ ಬರೋಲ್ಲ, ಶಬ್ದ ಕಿವಿಗೆ ಬೀಳುತ್ತೆ ಅಷ್ಟೇ ವಿನಃ ಅನುಭವಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಮಧ್ವರನ್ನು ಆರ್ಯನ್ನ ವರಿಯನ್ನ ಅಂಥೇಳಿ ದಾಸರೊಂದು ಪ್ರಾಸಬದ್ಧವಾಗಿ ಒಂದು ಹಾಡೇ ಮಾಡಿದ್ದಾರೆ. ಹಾಗೆ ಆ ಧಾಟಿಯಲ್ಲಿ ಇಲ್ಲಿ ಏನಂತಾರೆ, ತ್ರಿವಿಕ್ರಮಾರ್ಯಾನ್ ವರಿಯಾನ್ ಅವರು ದೇವರನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಆದ್ದರಿಂದಲೇ ವರಿಯರು ಅಂತಂದರೆ ಗ್ರಹಣಕ್ಕೆ ಯೋಗ್ಯರು, ಸ್ವೀಕಾರ ಮಾಡಲಿಕ್ಕೆ ಯೋಗ್ಯರು. ವೃಣೀತುಂ ಯೋಗ್ಯ ವರಿಯ, ಇದು ವರಿಯಾನ್ ಅಂತಂತಾರೆ. ಖಂಡಿತ ಅವರನ್ನು ತ್ರಿವಿಕ್ರಮ ಪಂಡಿತರನ್ನು ಗುರುತ್ವೇನ ಸ್ವೀಕಾರ ಮಾಡಬಹುದು. ಆದ್ದರಿಂದ ನನಗೆ ಯಾರು ಗುರು? ನನಗೆ ಯಾರು ಗುರುಗಳೇ? ನನ್ನ ಅಪ್ಪನೇ ನನಗೆ ಗುರು, ನನ್ನ ಅಪ್ಪನೇ ಮಧ್ವ ಸಿದ್ಧಾಂತದ ಬಗ್ಗೆ ನನಗೆ ಉಪದೇಶ ಮಾಡಿದ್ದು ಎನ್ನುವ ಧಾಟಿಯಲ್ಲಿ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ, ಅವರನ್ನು ಚೆನ್ನಾಗಿ, ಅಯ್ಯೋ ನನಗೆ ನಮಸ್ಕಾರ ಮಾಡಬೇಕಲ್ಲ ಅಂಥೇಳಿ ನಮಸ್ಕಾರ ಮಾಡುವುದಲ್ಲ, ಮಾಡಬೇಕು ಅಂಥೇಳಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಅವರನ್ನು ಹೊಗಳ್ತೇನೆ, ಅವರ ಮುಂದೆ ಚೆನ್ನಾಗಿ ವಿನೀತನಾಗಿದ್ದೇನೆ ನಾನು ಅಂತ ಹೇಳಿಕೊಂಡು ತಿಳಿಸ್ತಾ ಇದ್ದಾರೆ. ಪ್ರಣಮಾಮಿ ವರಿಯಾನ್ನೇ. ಏನು ಮಾಡಿದ್ದಾರೆ ಅವರು? ಯಾರು ಅಂತಂದರೆ ಗುರುವನ್ನು, ಇನ್ನೊಂದು ಅವರಿಗೆ ವಿಶೇಷಣ
ಒಂದು ಆರ್ಯಾನ್, ಇನ್ನೊಂದು ವರಿಯಾನ್, ಮತ್ತೊಂದು ಗುರುನ್. ಗುರುನ್ ಅಂತಂದರೆ ಒಂದು ಗೃಹ್ಣಾತೀತಿ ಗುರು. ಮೊದಲನೇ ವರಿಯಾನ್ ಅಂತ ಹೇಳಿದ್ದೇನದು, ನಮಗೆ ಅವರು ಸ್ವೀಕಾರ ಅರ್ಹರು. ವರಿಯ ಶಬ್ದಕ್ಕೆ ನಮಗೆ ಅವರು ಸ್ವೀಕಾರ ಅರ್ಹರು, ಸ್ವೀಕಾರ ಯೋಗ್ಯರು. ಯಾರನ್ನು ಸ್ವೀಕಾರ ಮಾಡಬೇಕಪ್ಪ, ಯಾರ ಬಳಿ ಪಾಠ ಕೇಳಬೇಕಪ್ಪ ಅಂತಂದಾಗ ತ್ರಿವಿಕ್ರಮ ಪಂಡಿತರ ಹತ್ರ ಕೇಳಿಪ. ಅಲ್ಲ ಹೇಗೆ, ಅವರು ಖಂಡಿತ ವರಿಯರು, ಸ್ವೀಕಾರಕ್ಕೆ ಯೋಗ್ಯರು ಅಂತ. ನಮಗೆ ಅವರು ಯೋಗ್ಯರು, ಆದ್ದರಿಂದ ನಾವು ಅವರ ಹತ್ರ ಪಾಠ ಕೇಳ್ತೇವೆ. ಅವರು ನಮ್ಮನ್ನು ಸ್ವೀಕಾರ ಮಾಡಬೇಕಲ್ಲ. ಶಿಷ್ಯ ಮಾತ್ರ ಒಪ್ಪಿದರೆ ಸಾಲದು, ನಾನು ಇವರ ಹತ್ರ ಪಾಠ ಕೇಳ್ತೇನೆ ಅಂತ. ಗುರು ಒಪ್ಪಬೇಕಲ್ಲ. ಇದೇನಾಯಿತು ಅಂತಂದರೆ ಅವ ಮಹಾ ದರಿದ್ರ, ದಟ್ಟ ದರಿದ್ರ, ಲೌಡಿ ಕಿಲಾಡಿ ಪ್ರೌಢಿ ಎಲ್ಲ ಇದ್ದಾನೆ. ಅವ ಒಂದು ಶ್ರೀಮಂತ ನಮ್ಮ ಮನೆಗೆ ಹುಡುಗಿ ನೋಡಲಿಕ್ಕೆ ಅಂತ ಹೋದ. ಅವನು ನೋಡಿದರೆ 4 ಚಪ್ಪಲಲ್ಲಿ ಬಡಿಬೇಕು ಅಂತ ಆ ರೀತಿ ಇದ್ದಾನೆ ಅವ, ಕೊಳಕ. ಶ್ರೀಮಂತರ ಮನೆಗೆ ಹೋದ. ಹೋಗಿ ಸರಿ ಮಾತುಕತೆ ಎಲ್ಲ ಆಯಿತು. ಮಾತುಕತೆ ಆಯಿತೋ ಬಿಡ್ತೋ ಬೇರೆ ವಿಚಾರ ಅಂತೂ ಬಂದ. ಮನೆ ಹೋಗಿ ಬಂದ ಮೇಲೆ ಅವನ ಗೆಳೆಯರೆಲ್ಲ ಕೇಳಿದರು ಈ ರೌಡಿ ಹತ್ರ, ಏನು ಒಪ್ಪಿಗೆ ಆಯಿತು? ಅರ್ಧ ಒಪ್ಪಿಗೆ ಆಯಿತು ಅಂದ. ಲಗ್ನದ್ದು ಅರ್ಧ ಒಪ್ಪಿಗೆ ಆಯಿತು ಅಂದ. ಗೆಳೆಯರಿಗೊಮ್ಮೆ ಆಶ್ಚರ್ಯ, ಎಲ್ಲ ಆ ಶ್ರೀಮಂತ, ಈ ದಟ್ಟ ದರಿದ್ರ, ಅದು ಕೂಡ ರೌಡಿ ಕಿಲಾಡಿ ಇವನಿಗೆ ಹೌದಾ ಅರ್ಧ? ಹೌದಾ ಹೇಗೆ? ನಾನು ಒಪ್ಪಿದ್ದೇನೆ, ಅವಳು ಒಪ್ಪಿದ್ರೆ ಸರಿ ಅಂತ. ಹಾಗೆ ಅರ್ಧ ಒಪ್ಪಿಗೆ ಅಂತಂದರೆ ಇಬ್ಬರು ಒಪ್ಪಿದರೆ ಇಡೀ ಒಪ್ಪಿಗೆ ಅಂತ ಅರ್ಥ ಅಲ್ವಾ? ಇದು ಅರ್ಧ ಒಪ್ಪಿಗೆ ಅಂದರೆ ನಾನು ಒಪ್ಪಿದ್ದೇನೆ ಅವಳು ಲಗ್ನ ಆಗಿ, ಅವಳು ಒಪ್ಪಬೇಕಷ್ಟೇ ಅಂತ. ಅದೇ ರೀತಿಯಲ್ಲಿ ನಾವು ಅವರನ್ನು ಗುರುತ್ವೇನ ಸ್ವೀಕಾರ ಮಾಡ್ತೇವೆ. ನಮಗೆ ಅವರು ಗುರುಗಳಾಗಿ ಬಂದರೆ ಒಳ್ಳೆಯದು ಅಂತುಂಟು, ಅವರಿಗೆ ಮನಸ್ಸು ಬರಬೇಕಲ್ಲ ಅಂತ ಅದಕ್ಕೆ ಗುರು ಅಂತಂದರು. ನಿಜವಾಗಿ ಯೋಗ್ಯತೆ ಇದ್ದು ಕಲಿಬೇಕು ಅಂತ ಆಸೆ ಇತ್ತು ಅಂತಂದರೆ ಅಂಥವರನ್ನು ಇವರು ಗೃಹ್ಣಾತಿ, ಅಂಥವ್ರನ್ನ ಇವರು ಖಂಡಿತ ಸ್ವೀಕಾರ ಮಾಡ್ತಾರೆ. ಅದು ಎಂದೂ ಬಿಟ್ಟು ಹಾಕೋಲ್ಲ, ಆಗೋದಿಲ್ಲ ಹಾಗೆ ಹೀಗೆ ಅಂತೇಳಿ ಹೇಳುವುದೇ ಇಲ್ಲ. ಅದಕ್ಕೋಸ್ಕರ ಏನಂದರು ಗುರುನ್ ಅಂತಂದರು. ಗೃಹ್ಣಾತಿ ಇತಿ ಗುರುಹು. ಮತ್ತು ಹೌದು, ಅವರು ಹೇಳಿದ ಪ್ರಕಾರ ದೇವರನ್ನು ತಿಳ್ಕೊಳ್ಳೋದು ಸುಲಭದಲ್ಲಿ ಆಗುತ್ತೆ. ಅರಿಯತೆ ಏತೈಹಿ ಇತಿ ಆರ್ಯಾನ್ ಅಂತ ಹೇಳಿಕೊಂಡು ತಿಳಿಸುವ ಕ್ರಮ ಅವರಲ್ಲಿ ಉಂಟಾ? ಎಷ್ಟೋ ಸಂದರ್ಭದಲ್ಲಿ ತುಂಬ ತಿಳಿತೇವೆ, ತಿಳಿಸುವ ಕ್ರಮ ಸರಿ ಇರುವುದಿಲ್ಲ. ಬಳು ಅಂತ ಮಾತಾಡಿದರೆ ಈ ಮುದ್ದೆ ನೈವೇದ್ಯದಂತೆ, ಮುದ್ದೆ ಅನ್ನದಂತೆ ಒಂದಕ್ಕೊಂದು ಅಕ್ಷರ ತಾಗಿಕೊಂಡಿದ್ದರೆ ಮತ್ತು ಸರಸವಾಗಿ ಬರಲಿಕ್ಕೆ ಶುರುವಾದರೆ, ಸರಸವಾಗಿ ಅಂತಂದುಬಿಟ್ರೆ ಜೊಲ್ಲಿನಿಂದ ಕೂಡಿಕೊಂಡು ರಸದಿಂದ ಕೂಡಿಕೊಂಡು ಬರಲಿಕ್ಕೆ ಶುರುವಾದರೆ ಶಿಷ್ಯನಿಗೆ ಎಲ್ಲಿ ಗ್ರಹಣ, ಎಲ್ಲಿ ಅರ್ಥ ಆಗ್ತದೆ? ಅದಕ್ಕೆ ಗ್ರಾಹಯತಿ ಇತಿ ಗುರುಹು. ಶಿಷ್ಯನಿಗೆ ಚೆನ್ನಾಗಿ ಗ್ರಹಣ ಮಾಡಿಸ್ತಾರೆ, ತಾಳ್ಮೆಯಿಂದ ಗ್ರಹಣ ಮಾಡಿಸ್ತಾರೆ. 1 ಸಲ 2 ಸಲ 10 ಸಲ ಬೇಕಿದ್ದರೂ ಕೂಡ ಹೇಳಿ ಅವನಿಗೆ ವಿಷಯವನ್ನು ಮನದಟ್ಟಾಗುವಂತೆ ಮಾಡ್ತಾರೆ. ಗ್ರಾಹಯತಿ, ಅಂತಹ ತಾಕತ್ತುಳ್ಳವರು. ಆದ್ದರಿಂದ ಅವರು ಗುರುಗಳು. ಆದ್ದರಿಂದ ಅಂಥವರನ್ನು ನಾನು ಬಿಟ್ಟು ಗ್ರಂಥ ಮುಂದುವರಿಸಿದರೆ, ಯಾಕೆ ನಾನು ಮಧ್ವಿಜಯ ಬರುವುದು 10 ಜನರ ಹತ್ರ ಕೇಳಿ ನಾನು ಮಧ್ವಿಜಯ ಬರೆಯುವುದು. 10 ಜನರು ಮಧ್ವರ ಬಗ್ಗೆ ಹೇಳಿದಾಗ ನನಗೆ ಗ್ರಹಣ ಆಗಬೇಕಲ್ಲ ಆ ವಿಷಯ, ನನಗೂ ಮನದಟ್ಟಾಗಬೇಕಲ್ಲ ಆ ವಿಷಯ. ಹೌದು ಸರಿ ಇದೆ ಇದು, ಆದ್ದರಿಂದ ಬರೀಬಹುದು ಅಂತ ನನಗೆ ತೋರಬೇಕಲ್ಲ. ಆ ರೀತಿಯಲ್ಲಿ ಮಧ್ವರ ಜೊತೆಗೆ ಸಂಚಾರಕ್ಕೆ ಹೋಗಿರತಕ್ಕಂಥ ವ್ಯಕ್ತಿಗಳು ತಾವು ನೋಡಿದ್ದನ್ನು ನನಗೆ ಗ್ರಾಹಯತಿ, ನನಗೆ ಮನದಟ್ಟಾಗುವ ರೀತಿಯಲ್ಲಿ ಅವರು ತಿಳಿಸುವವರಾಗಬೇಕು. ಆ ನಿಟ್ಟಿನಲ್ಲಿ ಅವರು ಗುರುಗಳೇ ಆಗ್ತಾರೆ. ನನಗೆ ಮಧ್ವರ ಜೊತೆ ಸಂಚಾರಕ್ಕೆ ಹೋದರೂ ನನಗೆ ಗುರುಗಳೇ ಆಗ್ತಾರೆ. ಹಾಗೆ ಅವರು ನನಗೆ ಗುರುಗಳಾಗಬೇಕಾ, ನಾನು ಎನ್ನ ಅಪ್ಪನನ್ನು ಗುರು ಅಂತ ನಾನು ಮೊದಲು ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ಗುರುನ್ ಗ್ರಾಹಯತಿ ವಿಷಯಾನ್ ಶಿಷ್ಯಾನ್ ಗ್ರಾಹಯತಿ ಗ್ರಾಹಯಂತಿ ಇತಿ ಗುರವಃ. ಆದ್ದರಿಂದ ಇಂತಹ ಗುರುಗಳನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ.